ಸುನಂದಕ್ಕ ಅವರು ಮಾತನಾಡ್ತಾ ನನ್ನನ್ನು ಪ್ರೊಫೆಸರ್ ಚಂದ್ರಶೇಖರ್ ಅಂತ ಹೇಳಿದ್ರು. ಅದರಲ್ಲಿ ಒಂದು ಸಣ್ಣ ತಿದ್ದುಪಡಿ. ನಾನು ಈ ಪ್ರೊಫೆಸರ್ ಹುದ್ದೆಯನ್ನು ಬಿಟ್ಟು ಸುಮಾರು 50 ವರ್ಷ, 77ರಲ್ಲಿ ಮೈಸೂರು ಯೂನಿವರ್ಸಿಟಿ ಬಿಟ್ಟು ಪೊಲೀಸ್ ಸೇರಿ ಕೊನೆಗೆ IGP ಆಗಿ ನಿವೃತ್ತಿ ಮತ್ತು ಕಾವೇರಿ ವಿಷಯದಲ್ಲಿ ಒಂದು ಅಧ್ಯಯನ ಮಾಡಿ ಒಂದು ಕಾವೇರಿ ಡಿಸ್ಪ್ಯೂಟ್ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಂತ ಒಂದು ಇಂಗ್ಲಿಷ್ನಲ್ಲಿ ಒಂದು ಪುಸ್ತಕ ಮತ್ತು ಇದೇ ಮೂಲ ಮಾಹಿತಿಯನ್ನು ಸೇರಿ ಕನ್ನಡದಲ್ಲಿ ಒಂದು ಪುಸ್ತಕ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಅಂತ. ನನ್ನ ಇಂಗ್ಲಿಷ್ ಎಡಿಷನ್ ಫೆಬ್ರವರಿ 2023ರಲ್ಲಿ ಶ್ರೀ ಕೃಷ್ಣ ಅವರು ಬಿಡುಗಡೆ ಮಾಡಿದರು. 24ರಲ್ಲಿ ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಗೋಪಾಲ್ ಅವರು ನನ್ನ ಕನ್ನಡ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇವತ್ತು ಈ ವಿಷಯ ಚರ್ಚೆಗೆ ಬಂದಿರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಇರುವ ನೀರಿನ ಲಭ್ಯತೆಯ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದ್ದಾವೆ. ಕೆಲವು ನದಿ ಬೇಸಿನ್ಗಳನ್ನು ಸರ್ಪ್ಲಸ್ ಅಂತ ಕೆಲವರು ಡಿಸ್ಕ್ರೈಬ್ ಮಾಡಿದ್ದಾರೆ. ಇನ್ನು ಕೆಲವುದನ್ನು ಡಿಫಿಸಿಟ್ ಅಂತ ಹೇಳಿದ್ದಾರೆ. ಅಂದರೆ ಯಾವ ನದಿಯ ತೀರದಲ್ಲಿ ಹೆಚ್ಚು ಬೇಡಿಕೆ ಇದೆ ಆದರೆ ನೀರಿನ ಲಭ್ಯತೆ ಕಮ್ಮಿ ಇದೆ ಅಂಥದ್ದನ್ನು ಡಿಫಿಸಿಟ್ ರಿವರ್ ಬೇಸಿನ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಕಾವೇರಿ ನದಿಯೂ ಸಹ ಒಂದು ಡಿಫಿಸಿಟ್ ಬೇಸಿನ್. ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ಮುಂದೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಇವರ ಕೊಟ್ಟು ಮಾಹಿತಿಯನ್ನು ನೋಡ್ತು ಅಂತಂದರೆ ನಮ್ಮ ಒಟ್ಟು ಬೇಡಿಕೆ 1141 TMC. ಆದರೆ ನಮಗೆ ಕೃಷಿಗೆ ಲಭ್ಯ ಇರುವಂತಹ ನೀರು ಕೇವಲ 726 TMC. ಅಂದರೆ 2ರಷ್ಟು ಹೆಚ್ಚು ಬೇಡಿಕೆ ಇದೆ, ಆದರೆ ಲಭ್ಯತೆ ಮಾತ್ರ ನಮಗೆ ಬಹಳ ಕಮ್ಮಿ ಇದೆ. ಆದರೆ ಇವಾಗ ಇದ್ದಕ್ಕಿದ್ದಾಗೆ ನಾವು ಒಂದು ಕ್ರೈಸಿಸ್ ಸಿಚುವೇಶನ್ಗೆ ನಾವು ಬಂದಿದ್ದೀವಿ. ಗುಜರಾತ್ನ ಗಾಂಧಿನಗರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನವರು ಮಾಡಿದಂತಹ ಒಂದು ಅಧ್ಯಯನದಲ್ಲಿ ಕಾವೇರಿ ನದಿನಲ್ಲಿ ಮುಂದಿನ 25 ವರ್ಷಗಳ ಕಾಲ, ಅಂದರೆ 2050ರವರೆಗೆ ನಮ್ಮಲ್ಲಿ ನೀರಿನ ಕೊರತೆ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ. ನಮ್ಮಲ್ಲಿ ಶೇಕಡಾವಾರು 3.5% ನೀರು ನಮ್ಮ ಹತ್ರ ಕಮ್ಮಿ ಆಗ್ಬೋದು ಅಂತ ಹೇಳಿದ್ದಾರೆ. ಒಂದು ಕಡೆ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಆದರೆ ನದಿನಲ್ಲೇ ನೀರಿನ ಲಭ್ಯತೆ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಇದರಲ್ಲಿ ನಮ್ಮಲ್ಲಿ ನೀರಿನ ಉಪಯೋಗದ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಒಂದು 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 ಟೇಬಲ್ ಆಫ್ ಪ್ರಿಸಿಡೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಯಾವುದರ ಆದ್ಯತೆ ಮೊದಲು ಅನ್ನೋದರಲ್ಲಿ ಮೊದಲನೇ ಆದ್ಯತೆ ಕುಡಿಯುವ ನೀರು, ಆಮೇಲಿಂದ ಕೃಷಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಬೆಂಗಳೂರು ನಗರ, ಮೈಸೂರು ನಗರ ಮತ್ತು ಸುತ್ತಮುತ್ತ ಬೇರೆ ನಗರಗಳು, ತುಮಕೂರು ಸೇರಿ ಬೆಳೀತಾ ಇರೋದ್ರಿಂದ ಕುಡಿಯುವ ನೀರಿನ ಬೇಡಿಕೆ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ನೀರಿನ ಬೇಡಿಕೆ ಲಭ್ಯತೆ ನಮ್ಮ ಹತ್ರ ಕಮ್ಮಿ ಆಗ್ತಾ ಇದೆ. ಸೊ ಈ ದೃಷ್ಟಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾತಿಗೆ ತಕ್ಕಂತೆ ಸುಪ್ರೀಂ ಕೋರ್ಟ್ ಫೆಬ್ರವರಿ 2018ರಲ್ಲಿ ಒಂದು ತೀರ್ಪನ್ನು ಕೊಟ್ಟು ಕರ್ನಾಟಕ ಎಷ್ಟು ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಅದಕ್ಕೆ ನಮಗೆ 177.25 TMC ನೀರನ್ನು ಪ್ರತಿ ವಾರ ಪ್ರತಿ ತಿಂಗಳು ಇಷ್ಟಿಷ್ಟು ನೀರನ್ನು ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮಲ್ಲಿ ನೀರಿನ ಲಭ್ಯತೆಯೇ ಕಮ್ಮಿ ಆಗ್ತಾ ಇರುವಾಗ ನಾವು
ಇವಾಗ ಈ ಇತರೆ ರಾಜ್ಯಗಳ ಬೇಡಿಕೆಗಳನ್ನು ನಾವು ಹೇಗೆ ತೀರಿಸಬೇಕು ಅನ್ನೋದು ಒಂದು ದೊಡ್ಡ ಕ್ರೈಸಿಸ್ ಸಿಚುವೇಶನ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ನಮ್ಮ ರೈತ ಸಂಘದವರು ಈ ವಿಷಯವನ್ನು ನಮ್ಮ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ನಮ್ಮ ಸರ್ಕಾರದ ಮುಂದೆ ಯಾತಕ್ಕೆ ಇಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಚರಿತ್ರೆಯನ್ನು ನೋಡಿದ್ರೆ ಇದೇ ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಿದ ವಾದ ಏನಪ್ಪಾ ಅಂತಂದರೆ, ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆದಂತಹ ಈ ಎರಡು ಒಪ್ಪಂದಗಳು ಅಂದರೆ 1892ರ ಒಪ್ಪಂದ ಮತ್ತು 1924ನೇ ಒಪ್ಪಂದ ನಮ್ಮ ಸರ್ಕಾರದ ಮೇಲೆ ಬ್ರಿಟಿಷ್ನವರು ಹೇರಿದಂತಹ ಒಪ್ಪಂದಗಳು. ನಾವು ಇಬ್ಬರೂ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ನಾವು ಒಂದೇ ಲೆವೆಲ್ನಲ್ಲಿ ಇರಲಿಲ್ಲ. ನಮ್ಮನ್ನು ಒಂದು ವಾಸಲ್ ಸ್ಟೇಟ್ ಅಂತ ನಮ್ಮನ್ನು ಅವರು ಟ್ರೀಟ್ ಮಾಡ್ತಾ ಇದ್ರು. ಆ ಕಾರಣಕ್ಕೋಸ್ಕರ ನಾವು ಒಂದೇ ಲೆವೆಲ್ನಲ್ಲಿ ಇಲ್ಲದೆ ಇದ್ದಿದ್ದರಿಂದ ಈ ರೀತಿಯಾದ ಒಪ್ಪಂದಗಳನ್ನು ನಮ್ಮ ಮೇಲೆ ಹೇರಿದ್ರಿಂದ ಇದರಿಂದ ನಮಗೆ ರಿಲೀಫ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿದ್ರು, ಹೌದು ನಾವು ಒಪ್ಕೊಂತೀವಿ, ಆದರೆ ನಿಮಗೆ ಚರಿತ್ರೆಯಲ್ಲಿ ಸಾಕಷ್ಟು ಅವಕಾಶಗಳಿತ್ತು. ನಿಮಗೆ ಮೊದಲನೇ ಅವಕಾಶ 1935ನೇ ಇಸ್ವಿನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಂದಾಗ ನೀವು ಇದರಿಂದ ರಿಲೀಫ್ ಕೇಳ್ಬೋದಾಗಿತ್ತು, ನೀವು ಅವಾಗ ಕೇಳಲಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದಾಗ 1947ನೇ ಇಸ್ವಿನಲ್ಲಿ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ನಲ್ಲಿ ಇದಕ್ಕೆ ಅವಕಾಶ ಆಯಿತು, ನೀವು ಅವಾಗೇನೂ ಕೇಳಲಿಲ್ಲ. ಇದಾದ ನಂತರ ನಮಗೆ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಆಯಿತು. ಅಂದರೆ ಬ್ರಿಟಿಷ್ನವರ ಕಾಲದಲ್ಲಿ ಆದಂತಹ ಒಪ್ಪಂದಗಳನ್ನು ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಬಿಡಬೇಕು. ಇಟ್ಕೋಬೇಕಾಗಿ ಬಂತು ಅಂತಂದರೆ ಯಾವ ರೀತಿಯಾದಂತಹ ಮಾರ್ಪಾಟುಗಳನ್ನು ಮಾಡಿ ನಾವು ಅಂಥ ಒಪ್ಪಂದಗಳನ್ನು ಉಳಿಸ್ಕೋಬಹುದು ಅನ್ನೋ ಒಂದು ವಿಷಯ ಇತ್ತು. ಅದಕ್ಕೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ನೀವು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಸಮಯದಲ್ಲೂ ಸಹ ನಿಮ್ಮ ಸರ್ಕಾರ ಏನೂ ಹೇಳಿಲ್ಲ. ನಿಮಗೆ 4ನೇ ಅವಕಾಶ ಇದ್ದಿದ್ದು 1950ನೇ ಇಸ್ವಿನಲ್ಲಿ ನಮ್ಮದೇ ಆದಂತಹ ಸಂವಿಧಾನ ಬಂದಾಗ, ಇಂಡಿಯಾಸ್ ಓನ್ ಕಾನ್ಸ್ಟಿಟ್ಯೂಷನ್ ಬಂದಾಗ ನೀವು ಇದರಿಂದ ರಿಲೀಫ್ ಕೇಳಬಹುದಾಗಿತ್ತು, ನೀವು ಕೇಳಲಿಲ್ಲ. ನಿಮ್ಮ ಕೊನೆಯ ಅವಕಾಶ 1956 ರಾಜ್ಯಗಳ ಪುನರ್ವಿಂಗಡಣೆ. ಇದಕ್ಕೆ ರಾಜ್ಯಗಳ ಬೇಡಿಕೆಗಳನ್ನೇ ತುಂಬ ಮುಖ್ಯವಾದಂತಹ ಆದ್ಯತೆ ಇದ್ದಿದ್ದರಿಂದ ಆ ಸಮಯದಲ್ಲಾದರೂ ನೀವು ನಿಮಗೆ ಬೇಕಾದಂತಹ ರಿಲೀಫ್ ಕೇಳಬಹುದಾಗಿತ್ತು, ನೀವು ಕೇಳಲಿಲ್ಲ. ನೀವು ಯು ಕುಡ್ ಹ್ಯಾವ್ ರಿಸನ್ ಲೈಕ್ ದ ಫೀನಿಕ್ಸ್ ಅಂತಂದರೆ ಗ್ರೀಕ್ ಮೈಥಾಲಜಿನಲ್ಲಿ ಬರುವಂತಹ ಒಂದು ಪಕ್ಷಿ. ಅದು ತನ್ನನ್ನೇ ತಾನು ಸುಟ್ಟುಕೊಂಡು ತನ್ನ ಬೂದಿಯಿಂದಲೇ ಮತ್ತೆ ಹುಟ್ಟು ಬರುವಂತಹ ಒಂದು ಮೈಥಾಲಜಿಕಲ್ ಬರ್ಡ್. ನೀವು ಫೀನಿಕ್ಸ್ ಥರ ಹುಟ್ಟು ಬರ್ಬೋದಿತ್ತು, ಆದರೆ ನೀವು ಬರಲಿಲ್ಲ. ಅದರ ಬದಲು ನಮ್ಮ ಈಜಿಪ್ಟ್ನ ಮರಳುಗಾಡಿನಲ್ಲಿ ಇರುವಂತಹ ಸ್ಫಿಂಕ್ಸ್ ಸಿಮ್ಮನಿಯಂತೆ ನೀವು ಮೌನವನ್ನು ತಾಳಿದ್ರಿ ಅನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ ತಮ್ಮ 2018ರ ತೀರ್ಪಿನಲ್ಲಿ ಹೇಳಿದ್ದಾರೆ.